ಕಡೆ ಬಂದು ಅಲ್ಲಿ ಬಂದ್ಬಿಡಿ. ಮನೋರೇ ಬನ್ನಿ. ಏನಿಲ್ಲ, ನಾವೆಲ್ಲ ಅಭಿಮಾನಿಗಳು ಇದ್ದೀವಿ. ಈಗ ಬಂದು ಹೋಗ್ತಾನೆ ಅದೇ ಮಡೆನೂರು ಮನೋ ಪಾಪ ತಪ್ಪಾಯ್ತು ಕಡೆ ಬಂದು ಮಡೆನೂರು ಮನೋ ಅಂತ ಅವರು ತಪ್ಪಾಯಿತು ಅಂತ ನಿಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡ್ಬಿಟ್ಟಿದ್ದಾರೆ. ಫಿಲಮ್ ದಣ ಕುಲದಲ್ಲಿ ಕೀಳಿ ಯಾವುದು ಆಯ್ತಣ್ಣ, ನೀವೊಂದು ಕ್ಷಮೆ ಅವ್ರಿಗೆ ಕಾಲು ಹಿಡ್ಕೋಬೇಕು. ನೀವೊಂದು ಯಾರೇ ಬೈದ್ರು ಹೊಗಳಿದ್ರು ಉಗುಳಿದ್ರು ಇಲ್ಲ ನೀವು ದೇವ್ರಣ್ಣ, ನೀವು ನಾವು ಅದೆಲ್ಲ ಇದೇ ಮಾಡಲ್ಲ. ಮಾಡಬೇಡಿ. ಸಿನಿಮಾ ರಿಲೀಸ್ ಮಾಡಬೇಕು ಅನ್ಕೊಂಡಿದ್ದೀವಣ್ಣ. ನೀವು ಖಂಡಿತ ಹೂ ಅಂದರೆ ಮತ್ತೆ ನಿರ್ಮಾಪಕರು ಮಾಡಿ ಒಳ್ಳೆ ಟೈಟ್ಲು ಚೆನ್ನಾಗಿ ಮಾಡಿ. ಮತ್ತೆ ಮುತ್ತರ ಆಗಲಿ ಯಾವುದ್ರಲ್ಲೂ ಇದಿಲ್ಲ. ಮಕ್ಕಳದಲ್ಲಿ ಯಾರು ಕೀಳಲ್ಲ ಮೇಲಲ್ಲ, ಎಲ್ಲರೂ ಮತ್ತೆ ರಿಲೀಸ್ ಮಾಡೋದು. ಡಾಕ್ಟರ್ ಶಿವರಾಜ್ ಕುಮಾರ್ ಅಪ್ಪಾಜಿಯವರ ಹತ್ರ ಬಂದಿದ್ದೇವೆ. ನಾವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರ ಅಭಿಮಾನಿಗಳು. ಅಂದರೆ ಅವ್ರನ್ನ ನೋಡಿಕೊಂಡು ಕನ್ನಡ ಚಳುವಳಿಗಳನ್ನ ನೋಡ್ಕೊಂಡು ಬಂದಂಥವ್ರು. ಇವತ್ತು ಮಡೆನೂರು ಮನೋರು ಒಂದು ಕೆಟ್ಟ ರೀತಿಯಲ್ಲಿ ಮಾತಾಡಿದ್ರು. ಅವ್ರಿಗೆ ನಾವು ಬುದ್ಧಿವಾದ ಹೇಳಿ ಈ ರೀತಿ ಮಾತಾಡಬಾರ್ದು. ಯಾಕಂದರೆ ಶಿವರಾಜ್ ಕುಮಾರ್ ಅಪ್ಪಾಜಿಯವ್ರು ನಿಜವಾಗ್ಲೂ ನಾನು ಹೇಳ್ಬೇಕಂದ್ರೆ ಭಾಳಷ್ಟು ಈ ನಾಡಿಗೆ ಕೊಟ್ಟಂಥ ಅವ್ರ ಕುಟುಂಬ, ರಾಜ್ಕುಮಾರ್ ಅವ್ರ ಕುಟುಂಬ ಕೊಟ್ಟಂಥ ಕೊಡುಗೆ ಯಾರೂ ಕೊಟ್ಟಿಲ್ಲ. ಈ ನಾಡಿಗೆ ಏನಾದರೂ ಕನ್ನಡ ಉಳಿದಿದೆ ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರ ಒಂದು ಕೊಡುಗೆ. ಅದೇ ರೀತಿ ಏನೋ ತಪ್ಪಾಗಿ ಮಾತಾಡಿದ್ರು, ಕ್ಷಮೆ ಕೇಳ್ತಾ ಇದ್ದಾರೆ ಎಲ್ಲರ ಮುಂದೆ. ಯಾಕೆ ಅಂದರೆ ನಾನು ಮಾತಾಡಬಾರ್ದಾಗಿತ್ತು, ಅವರು ಬೆಳಿಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ. ಅಣ್ಣ ಶಿವಣ್ಣ ಅವರೇ, ನೀವು ದಯವಿಟ್ಟು ಅವ್ರು ಕ್ಷಮಿಸಿ.